ಬೆಳಿಗ್ಗೆ ಕಾಫಿ ಬಿಟ್ಟು ಇದನ್ನು ಕುಡಿಯಿರಿ. ಆವಳ, ಬೀಟ್ರೂಟ್, ಕ್ಯಾರೆಟ್ ರಸದಿಂದ ಸಿಗುವ 6 ದೊಡ್ಡ ಪ್ರಯೋಜನಗಳು. ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಹಲವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಅಥವಾ ಚಹಾ ಕುಡಿಯುವ ಅಭ್ಯಾಸ ಇರುತ್ತದೆ. ಆದರೆ ಅದಕ್ಕಿಂತ ದೇಹಕ್ಕೆ ಒಳ್ಳೆಯದಾಗಿರುವ ಒಂದು ಸರಳ ಪಾನೀಯ ಇದೆ. ಅದೇನು ಅಂದರೆ ಆವಳ, ಬೀಟ್ರೂಟ್ ಮತ್ತು ಕ್ಯಾರೆಟ್ ರಸ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ರಸವನ್ನು ಕುಡಿದರೆ ದೇಹಕ್ಕೆ ಬೇಕಾದ ವಿಟಮಿನ್ಗಳು, ಖನಿಜಗಳು ಮತ್ತು ಶಕ್ತಿಯನ್ನು ಸಹಜವಾಗಿ ಕೊಡುತ್ತದೆ. ನಮ್ಮ ದೇಹದ ರೋಗನಿರೋಧಕ ಶಕ್ತಿ, ಜೀರ್ಣಕ್ರಿಯೆ, ಚರ್ಮದ ಆರೋಗ್ಯ ಮತ್ತು ಹೃದಯದ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ. ಈಗ ಈ ರಸ ಕುಡಿದರೆ ಏನು ಪ್ರಯೋಜನ ಅಂತ ಸರಳವಾಗಿ ನೋಡೋಣ. ಮೊದಲ ಪ್ರಯೋಜನ, ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಆವಳದಲ್ಲಿ ವಿಟಮಿನ್ ಸಿ ತುಂಬಾ ಇರುತ್ತದೆ. ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜ್ವರ, ಶೀತ ಇಂತಹ ಸಮಸ್ಯೆಗಳು ಬಾರದಂತೆ ದೇಹವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಬೀಟ್ರೂಟ್ನಲ್ಲಿ ಕಬ್ಬಿಣ ಮತ್ತು ಇನ್ನೂ ಹಲವು ಪೋಷಕಾಂಶಗಳಿರುತ್ತವೆ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇದ್ದು ಕಣ್ಣು ಮತ್ತು ಚರ್ಮಕ್ಕೆ ತುಂಬಾ ಒಳ್ಳೆಯದು. ಈ 3 ಒಂದಾಗಿ ಸೇರಿದಾಗ ದೇಹಕ್ಕೆ ಒಳ್ಳೆಯ ಶಕ್ತಿ ಸಿಗುತ್ತದೆ. ಎರಡನೇ ಪ್ರಯೋಜನ, ಚರ್ಮ ಚೆನ್ನಾಗಿರುತ್ತದೆ. ಆವಳ ಮತ್ತು ಕ್ಯಾರೆಟ್ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಇವು ಚರ್ಮದ ಲವಚಿಕತೆ ಹೆಚ್ಚಿಸಿ ಬೇಗ ವಯಸ್ಸಾದಂತೆ ಕಾಣುವ ಲಕ್ಷಣಗಳನ್ನು ಕಡಿಮೆ ಮಾಡುತ್ತವೆ. ಬೀಟ್ರೂಟ್ ರಕ್ತ ಸಂಚಲನವನ್ನು ಸುಧಾರಿಸುತ್ತದೆ. ಅದರಿಂದ ಚರ್ಮಕ್ಕೆ ಸಹಜವಾದ ಹೊಳಪು ಬರುತ್ತದೆ. ನಿತ್ಯವಾಗಿ ಈ ರಸ ಕುಡಿದರೆ ಚರ್ಮ ನಿಧಾನವಾಗಿ, ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಕಾಣುತ್ತದೆ. ಮೂರನೇ ಪ್ರಯೋಜನ, ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಆವಳವನ್ನು ಆಯುರ್ವೇದದಲ್ಲಿ ಜೀರ್ಣಕ್ರಿಯೆಗೆ ಒಳ್ಳೆಯದು ಎಂದು ಹೇಳುತ್ತಾರೆ. ಇದು ಹೊಟ್ಟೆಯ ಅಮ್ಲವನ್ನು ಸಮತೋಲನದಲ್ಲಿ ಇಡುತ್ತದೆ. ಬೀಟ್ರೂಟ್ ಯಕೃತ್ ಶುದ್ಧವಾಗಲು ಸಹಾಯ ಮಾಡುತ್ತದೆ. ಕ್ಯಾರೆಟ್ನಲ್ಲಿರುವ ನಾರು ಜೀರ್ಣಕ್ರಿಯೆಯನ್ನು ಸರಿಯಾಗಿ ನಡೆಯಲು ಸಹಾಯ ಮಾಡುತ್ತದೆ. ಇವು 3 ಸೇರಿ ಹೊಟ್ಟೆಯ ಆರೋಗ್ಯವನ್ನು ಉತ್ತಮವಾಗಿಡುತ್ತವೆ. ನಾಲ್ಕನೇ ಪ್ರಯೋಜನ, ರಕ್ತದ ಆರೋಗ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಬೀಟ್ರೂಟ್ ಮತ್ತು ಕ್ಯಾರೆಟ್ನಲ್ಲಿ ಕಬ್ಬಿಣ ಮತ್ತು ಫೋಲೇಟ್ ಇರುತ್ತದೆ. ಇವು ರಕ್ತದಲ್ಲಿ ಕೆಂಪು ರಕ್ತಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಆವಳ ದೇಹದಲ್ಲಿ ಕಬ್ಬಿಣವನ್ನು ಸರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ದಣಿವು ಕಡಿಮೆಯಾಗುತ್ತದೆ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಐದನೇ ಪ್ರಯೋಜನ, ತೂಕ ನಿಯಂತ್ರಣಕ್ಕೆ ಸಹಾಯ. ಈ ರಸದಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತದೆ, ಆದರೆ ಪೋಷಕಾಂಶಗಳು ಹೆಚ್ಚು ಇರುತ್ತವೆ. ಇದರಿಂದ ಹೊಟ್ಟೆ ತುಂಬಿದ ಅನುಭವ ಬರುತ್ತದೆ ಮತ್ತು ಅಸಹಜವಾಗಿ ತಿನ್ನುವ ಆಸೆ ಕಡಿಮೆಯಾಗುತ್ತದೆ. ಆವಳ ದೇಹದ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ. ನಿತ್ಯವಾಗಿ ಕುಡಿದರೆ ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ಆರನೇ ಪ್ರಯೋಜನ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೂಟ್ ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯ ಆರೋಗ್ಯಕರವಾಗಿರುತ್ತದೆ. ಈ ರಸದಲ್ಲಿರುವ ಪ್ರತ್ಯಾಕ್ಸೀಕರಣ ಪದಾರ್ಥಗಳು ರಕ್ತನಾಳಗಳನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಈ ರಸವನ್ನು ಮನೆಯಲ್ಲೇ ಹೇಗೆ ತಯಾರಿಸಬೇಕು? ಬೇಕಾಗುವ ಪದಾರ್ಥಗಳು: 2 ಅಥವಾ 3 ಆವಳ, 1 ಮಧ್ಯಮ ಗಾತ್ರದ ಬೀಟ್ರೂಟ್, 2 ಕ್ಯಾರೆಟ್, ಸ್ವಲ್ಪ ಶುಂಠಿ, ಅರ್ಧ ನಿಂಬೆ, ಸ್ವಲ್ಪ ಜೇನು ಅಥವಾ ಬೆಲ್ಲ, 1 ಅಥವಾ 1/2 ಕಪ್ ನೀರು. ಮಾಡುವ ವಿಧಾನ: ಮೊದಲು ಬೀಟ್ರೂಟ್ ಮತ್ತು ಕ್ಯಾರೆಟ್ ಚೆನ್ನಾಗಿ ತೊಳೆಯಿರಿ. ಅವುಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಆವಳದ ಬೀಜ ತೆಗೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಈಗ ಆವಳ, ಬೀಟ್ರೂಟ್, ಕ್ಯಾರೆಟ್, ಶುಂಠಿ ಮತ್ತು ನೀರನ್ನು ಸೇರಿಸಿ ಮಿಶ್ರಣ ಮಾಡಿ. ಬೇಕಾದರೆ ರಸವನ್ನು ಸೋಸಿ ಕುಡಿಯಬಹುದು ಅಥವಾ ದಪ್ಪದಂತೆ ಕೂಡ ಕುಡಿಯಬಹುದು. ಕೊನೆಯಲ್ಲಿ ನಿಂಬೆ ರಸ ಮತ್ತು ಸ್ವಲ್ಪ ಜೇನು ಅಥವಾ ಬೆಲ್ಲ ಸೇರಿಸಿ ಚೆನ್ನಾಗಿ ಕಲಸಿ ಕುಡಿಯಿರಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಇನ್ನೂ ಉತ್ತಮ. ಒಂದು ಮುಖ್ಯ ಸೂಚನೆ: ಈ ಮಾಹಿತಿ ಸಾಮಾನ್ಯ ತಿಳುವಳಿಕೆಗಾಗಿ ಮಾತ್ರ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಆಹಾರದಲ್ಲಿ ಬದಲಾವಣೆ ಮಾಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಕಾಮೆಂಟ್ ಮಾಡಿ, ಚಂದಾದಾರರಾಗಿ ಮತ್ತು ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ನಮ್ಮನ್ನು ಅನುಸರಿಸಿ.